right or wrong? You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting day after tomorrow. July, August, September. October, kick him out. Okay. If you do it now, his team again will Lingayats, again they may start. But if after the completion, if he is replaced by some. ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಮಾಜಿ ಸಿಎಂ ಆಗಿರುವಂತಹ ಸದಾನಂದ ಗೌಡರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಏನು ಹೇಳ್ತೀರಿ ಸರ್, ಇದು ಸ್ಫೋಟಕ ಆಡಿಯೋ, ಏನು ಮುಂದಿನ ಭವಿಷ್ಯ ಏನು ಎತ್ತ ಭಾರಿ ಚರ್ಚೆ ಆಗ್ತಾ ಇದೆ, ನಿಮ್ದೇನಾ ಹೇಗೆ ಅಂತೇಳಿ ಏನು ಹೇಳ್ತೀರಿ ಈ ಆಡಿಯೋ ಬಗ್ಗೆ? ನೋ ಕಮೆಂಟ್ಸ್. ನನ್ನದಲ್ಲದ ಆಡಿಯೋಕ್ಕೆ, ನನ್ನದಲ್ಲದಂತ ವಿಡಿಯೋಕ್ಕೆ ನಾನು ಕಮೆಂಟ್ಸ್ ಮಾಡೋದು ಅದು ಮೂರ್ಖರಂತ ಪರಮಾವಧಿ. ಕಮೆಂಟ್ಸ್ ಮಾಡಲ್ಲ. ಥ್ಯಾಂಕ್ಸ್. ಸರ್ ಈಗ ನಿಮ್ಮ ಹೆಸರು ತಳುಕು ಆಗ್ತಿದೆ, ಈಗ ನಿಮ್ಮ ಹೆಸರೇ ಕೇಳಿ ಬರ್ತಾ ಇರೋದು. ಎಸ್ ಸದಾನಂದ ಗೌಡರು ಹೇಳಿದರು ಇದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂಥೇಳಿ. ಬಟ್ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಸದಾನಂದ ಗೌಡ್ರೆ ಮಾತನಾಡಿರುವಂಥ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಬಟ್ ಕ್ಲಾರಿಟಿ ಕೊಡಬೇಕಾಗಿತ್ತು, ಬಟ್ ಫೋನ್ ಕಟ್ ಮಾಡಿದರು. ಯಾಕೆ ಗೊತ್ತಿಲ್ಲ. I don't know whether I am right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting day after tomorrow. July, August, September. October, kick him out. Okay. If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಶಂಕರ್, ನೇರ ಸಂಪರ್ಕದಲ್ಲಿದ್ದಾರೆ. ಶಿವ್, ನಿಜವಾಗ್ಲೂ ಕೂಡ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿರುವಂಥದ್ದು ಈ ಒಂದು ಆಡಿಯೋ. ಸೊ ಮುಂದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತೇಳಿ ಪಕ್ಕನ ಇನ್ನು 3 ತಿಂಗಳ ಮಾತ್ರ ಅವರ ಅವಧಿ ವಿಜೇಂದ್ರ ಅವರದ್ದು. ಟೆಕ್ನಿಕಲಿ ಹೇಮಕುಮಾರ್, ವಿಜೇಂದ್ರ ಅವರ ಅವಧಿ ನವೆಂಬರ್ಗೆ ಮುಕ್ತಾಯ ಆಗಬೇಕು. ಯಾಕಂದರೆ ಬಿ ಜೆ ಪಿಯಲ್ಲಿ ಪ್ರೆಸಿಡೆಂಟ್ನ ಅವಧಿ, ರಾಜ್ಯಾಧ್ಯಕ್ಷರ ಅವಧಿ 3 ವರ್ಷಕ್ಕಿರುತ್ತೆ. ಸೊ 2023 ನವೆಂಬರ್ನಲ್ಲಿ ವಿಜೇಂದ್ರ ಅವರು ಅಧಿಕಾರಕ್ಕೆ ಬರ್ತಾರೆ, ಅಧ್ಯಕ್ಷ ಗಾದಿಯನ್ನು ವಹಿಸ್ಕೊಳ್ತಾರೆ. ನವೆಂಬರ್ಗೆ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಕೊಡಬೇಕಾದಂಥ ಸಂದರ್ಭ ಎದುರಾಗುತ್ತಾ ಅನ್ನುವ ಮುನ್ಸೂಚನೆ ಈ ಆಡಿಯೋ ಕೊಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕೆಂದರೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಆಡಿಯೋ ಇದು. ಆದರೆ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇಲ್ಲ ಹೇಮಕುಮಾರ್. ನಿಜಕ್ಕೂ ಇದು ಸದಾನಂದ ಗೌಡ್ರೆ ಮಾತನಾಡಿದಾರ ಅಥವಾ ಬೇರೆ ಏನಾದರೂ ಮಾರ್ಫಿಂಗ್ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ PNS ವಿಸ್ತಾರ ನ್ಯೂಸ್ಗೆ ಈಗಷ್ಟೇ ಸದಾನಂದ ಗೌಡರು ಮಾತನಾಡಿದ್ರು. ಅದ್ರ ಬಗ್ಗೆ ನಾನು ಯಾವುದೇ ರೀತಿಗೆ ಪ್ರತಿಕ್ರಿಯೆ ಕೊಡಲ್ಲ, ಇದು ಫೇಕ್ ಆಡಿಯೋ ಅನ್ನುವ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಒಂದು ಆಡಿಯೋವನ್ನು ನಾವು ಕೇಳಿಸ್ಕೊಳ್ತಾ ಇದ್ರೆ, ಆಡಿಯೋದಲ್ಲಿ ವಿಜೇಂದ್ರ ಅವರನ್ನ ನವೆಂಬರ್ವರೆಗೂ ಯಾವುದೇ ರೀತಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಯಾವುದೇ ರೀತಿಯಾದಂಥ ಗೊಂದಲವನ್ನ ಕ್ರಿಯೇಟ್ ಮಾಡೋದು ಬೇಡ, ನವೆಂಬರ್ ನಂತರ ಅವರಾಗಿ ಅವರು ನಿರ್ಗಮಿಸ್ತಾರೆ, ಮತ್ತೆ ಅವರನ್ನ ಕಂಟಿನ್ಯೂ ಮಾಡೋದು ಬೇಡ ಅನ್ನುವ ರೀತಿಯಾದಂತಹ ಒಂದು ಮಾತನ್ನ ಹೇಳಲಾಗಿರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರ ವಿರುದ್ಧವಾಗಿರ್ತಕ್ಕಂಥ ಒಂದಷ್ಟು ಅಭಿಪ್ರಾಯಗಳು ಪಕ್ಷದಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ಆಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಈ ಆಡಿಯೋದ ಸತ್ಯಾಸತ್ಯತೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದರಲ್ಲಿ ವಿಜೇಂದ್ರ ಅವರನ್ನ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ವರೆಗೆ
ಬಗ್ಗೆ ಹಾಗೆ ಬಿಡೋಣ. ಅದಾದ್ಮೇಲೆ ಅವರೇ ನಿರ್ಗಮಿಸ್ತಾರೆ. ಬಹಳ ಸ್ಮೂತ್ ಆಗಿ ಈ ಒಂದು ಪ್ರಾಸೆಸ್ ಆಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ. ಗೊಂದಲವನ್ನ ಕ್ರಿಯೇಟ್ ಮಾಡೋದು ಬೇಡ, ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಬೇಡ. ಆ ಮೂಲಕ ಈ ಲಿಂಗಾಯತ ಸಮುದಾಯದ ಕೆಂಗಣಿಗೆ ಗುರಿಯಾಗುವುದು ಬೇಡ ಅನ್ನುವ ರೀತಿಯಾದಂತಹ ಒಂದು ಸಂಭಾಷಣೆಯನ್ನ ನಾವು ಆಡಿಯೋದಲ್ಲಿ ಕೇಳಿಸ್ಕೊಳ್ಬಹುದಾಗಿದೆ. ಆದ್ರೆ ಈ ವಿಚಾರ ಇದೆಯಲ್ಲ, ಇದು ಸಹಜವಾಗಿ ಬಿಜೆಪಿ ಪಾಳಯದಲ್ಲಿ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಪರಿಷತ್ತು ಚುನಾವಣೆಯಿಂದ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನಾವು ನಿರಂತರವಾಗಿ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ವಿಜೇಂದ್ರ ಅವರ ಸುತ್ತ ನಡೀತಾ ಇರ್ತಕ್ಕಂಥ ಒಂದಷ್ಟು ವಿದ್ಯಮಾನಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಮುಂದಿನ ಹಂತಗಳಲ್ಲಿ ವಿಜೇಂದ್ರ ಅವರ ಗಾದಿ ಏನಿದೆ, ರಾಜ್ಯಾಧ್ಯಕ್ಷ ಗಾದಿ, ಅದ್ರ ಮೇಲೆ ಪರಿಣಾಮ ಬೀರಬಹುದು ಅನ್ನುವ ರೀತಿಯಾದಂತಹ ಚರ್ಚೆಗಳು ಸಹ ಶುರುವಾಗಿದೆ. ಬೇರೆ ವಿಜೇಂದ್ರ ಅವರು ಸಹ ಪರಿಷತ್ ಚುನಾವಣೆಯ ನಂತರ ಅವರು ಕೊಡ್ತಾ ಇರ್ತಕ್ಕಂಥ ಅಭಿಪ್ರಾಯಗಳಾಗಿರ್ಬೋದು, ಅವರ ಹಾವಭಾವಗಳಾಗಿರ್ಬೋದು, ನಡೆನುಡಿಗಳಾಗಿರ್ಬೋದು, ಅದು ರೀತಿಯಾಗಿ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ನೇರವಾಗಿ ವಿಜೇಂದ್ರ ಅವರನ್ನ ಡೆಲ್ಲಿಗೆ ಕರೆಸ್ಕೊಂಡಂತ ನಾಯಕರು ವಿಜೇಂದ್ರ ಅವರಿಗೆ ಒಂದಷ್ಟು ವಿಚಾರಗಳನ್ನ ಬಹಳ ತಾಕೀತಿನ ಮೂಲಕ ಹೇಳಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ತೀರಾ ಇತ್ತೀಚೆಗಷ್ಟೇ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾರೆ, ಅಲ್ಲೊಂದಷ್ಟು ಕಾಣಿಕೆಗಳನ್ನ ಕೊಟ್ಟು ಬಂದಿದ್ದಾರೆ ಅನ್ನುವ ರೀತಿಯಾದಂತಹ ಒಂದು ಚರ್ಚೆಗಳಿದೆ. ಸೊ ಹಾಗಾಗಿ ವಿಜೇಂದ್ರ ಅವರ ಸುತ್ತ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಈಗ ಏನು ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಈ ಒಂದು ಆಡಿಯೋ ಸ್ಫೋಟವಾಗಿದೆ. ಇದು ಸಹಜವಾಗಿ ಮುಂದೆ ಆಗಬಹುದಾದಂತಹ ಒಂದು ರಾಜಕೀಯ ವಿದ್ಯಮಾನಕ್ಕೆ ಸಾಕ್ಷಿ ಅನ್ನುವ ರೀತಿಯಾದಂತಹ ಚರ್ಚೆಗಳು ಶುರುವಾಗಿದೆ ಅಂತ.